ಆರ್‌ಸಿಬಿ ಫ್ಯಾನ್ಸ್‌ಗೆ ಭರ್ಜರಿ ಸಿಹಿಸುದ್ದಿಯನ್ನು ಕೊಟ್ಟಿರುವಂತಹ ಚಿನ್ನಸ್ವಾಮಿ. ಎಸ್, ಈ ಬಾರಿಯ IPLನ ಮೊದಲನೇ ಮ್ಯಾಚ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಯಲಿದೆ. ಈ ಒಂದು ಉದ್ಘಾಟನೆಯೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಯುತ್ತೆ ಅನ್ನುವಂತಹ ಬಹಿರಂಗ ಮಾಹಿತಿಯನ್ನು ನಿನ್ನೆ ರಾತ್ರಿ ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿರುವಂಥದ್ದು. ಸದ್ಯ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರುವಂಥದ್ದು. 2026ರ IPL ಸಮೀಪವಿರುವ ಬೆನ್ನಲ್ಲೇ RCB ಅಭಿಮಾನಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ. ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಫ್ರಾಂಚೈಸಿ ಬೆಂಗಳೂರಿನಲ್ಲಿ ಅಂದರೆ ತನ್ನ ತವರೂರಿನಲ್ಲಿಯೇ 5 ಪಂದ್ಯಗಳ ಏನು ಸ್ಟ್ಯಾಂಪೆಡ್ ರೀಸನ್ನಿಂದ ಏನು ಇಲ್ಲಿ IPL ಮ್ಯಾಚ್ ಸಹಿತ ಎಲ್ಲ ಮ್ಯಾಚ್ಗಳನ್ನು ಬಂದ್ ಮಾಡಲಾಗಿತ್ತು. ಆದರೆ ಈಗ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು. IPL ಮ್ಯಾಚ್ನ 5 ಪಂದ್ಯಗಳು ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಆಡೋದಕ್ಕೆ ಪರ್ಮಿಷನ್ನ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಸಿಹಿ ಸುದ್ದಿಯನ್ನು ಸದ್ಯ ಬೆಂಗಳೂರಿನಲ್ಲಿ IPL ಮ್ಯಾಚ್ ಆಡೋದಕ್ಕೆ RCB ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದು, ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ಗಳ ರಿಪೇರಿ ಕೆಲಸ ಈಗ ಆಗ್ತಾ ಇರುವಂಥದ್ದು. 21 ಗೇಟ್ಗಳ ಪೈಕಿ ಸುಮಾರು 8 ಗೇಟ್ಗಳ ದುರಸ್ತಿ ಕಾಮಗಾರಿ ಎಂದು ನಡೀತಾ ಇರುವಂಥದ್ದು. IPL ಮ್ಯಾಚ್ ಇರುವ ಕಾರಣ ಅದಕ್ಕೂ ಮುನ್ನವೇ ಆ ಒಂದು ಗೇಟ್ಗಳ ದುರಸ್ತಿ ಕಾರ್ಯ ಚುರುಕುಗೊಂಡು ಆ ಕೆಲಸವನ್ನು ಮಾಡೋದ್ರಿಂದ ಈ ಬಾರಿಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂತಹ IPL ಮ್ಯಾಚ್ಗೆ ಒಂದು ಗ್ರೀನ್ ಸಿಗ್ನಲ್, ಒಂದು RCBಗಳಿಗೆ ಒಂದು ಬಹಳ ಸಿಹಿ ಸುದ್ದಿಯನ್ನು ಈ ಬಾರಿ ಕೊಟ್ಟಿರುವಂಥದ್ದು. ನೋಡ್ತಾ ಇರ್ಬೋದು ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಒಂದು ಜಾಗವನ್ನು ನೋಡ್ತಾ ಇದ್ದರೆ ನಮಗೆ ಏನು ಕಳೆದ 7-8 ತಿಂಗಳ ಹಿಂದೆ ನಡೆದಿತ್ತು ಆ ಒಂದು ಘಟನೆಯೇ ನೆನಪಿಗೆ ಬರುತ್ತೆ. ಸುಮಾರು 11 ಮಂದಿಯ ಜೀವವನ್ನು ಕಳೆದುಕೊಂಡಂತಹ ಆ ಒಂದು ದಿನವನ್ನು ಮರೆಯೋದಕ್ಕೆ ನಿಜಕ್ಕೂ ಸಾಧ್ಯವೇ ಇಲ್ಲ. ಆದರೆ ಅದನ್ನು ಮನಸ್ಸಿನಲ್ಲೇ ಇಟ್ಕೊಳ್ದಲೇ ಈಗ ಮತ್ತೆ RCB ತನ್ನ ಮೊದಲ ಪಂದ್ಯವನ್ನು ಕೂಡ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸ್ತಾ ಇರುವಂಥದ್ದು. ಇದು ನಿಜಕ್ಕೂ RCB ಅಭಿಮಾನಿಗಳು ಬಹಳಷ್ಟು ಕಾತುರದಿಂದ ಕಾಯ್ದು ಕುಳಿತಂತಹ ವಿಷಯ. ಈಗ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿ ಅದಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿಯೂ ಕೂಡ IPL ಮ್ಯಾಚ್ ಸ್ಟಾರ್ಟ್ ಆಗಲಿದ್ದು, ಸದ್ಯ ಈಗ ಆ ಒಂದು IPL ಮ್ಯಾಚ್ಗೆ ಬೇಕಾಗಿರುವಂಥ ಎಲ್ಲ ಬಿಗಿ ಬಂದೋಬಸ್ತ್, ಎಲ್ಲ ಭದ್ರತೆಗಳನ್ನು ಕೂಡ ಮಾಡ್ಕೊತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.